ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲ್ನ ನೋಡ್ತಕ್ಕಂತಹ ಪ್ರತಿಯೊಬ್ಬರು ಕೂಡ ವೆಲ್ಕಮ್ ಟು ಅವರ್ ಚಾನಲ್. ಸೊ ನೀವು ಸಿಂಗಲ್ ಆಗಿದ್ದೀರಾ ಅಂತ ನನಗೆ ಗೊತ್ತಿದೆ. ಬಟ್ ಮಿಂಗಲ್ ಆಗಬೇಕು ಅಂದರೆ ಒಂದು ಹುಡುಗಿ ಬೇಕಾಗಿದ್ದಾರೆ ಇವಾಗ ನಿಮ್ಮ ಲೈಫ್ನಲ್ಲಿ. ಬಟ್ ಆ ಒಂದು ಹುಡುಗಿ ನಿಮಗೆ ಸಿಗಬೇಕು ಅಂದರೆ ಆಕೆ ಹೇಳಿರ್ತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ ಮೊದಲಿಗೆ. ಅಂದರೆ ಒಂದು ಹೆಣ್ಣು ಮಕ್ಕಳು ನಿಮಗೆ ಮದುವೆ ಆಗೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಅಂತಂದರೆ ಅವರು ಕೆಲವೊಂದಿಷ್ಟು ರೂಲ್ಸ್ ಇರುತ್ತಲ್ವ. ಅಂದರೆ ಹುಡುಗ ಹಿಂಗಿರಬೇಕು, ಹಿಂಗೆ ಮಾಡಬೇಕು, ಇದೇ ನೋಡ್ಕೊಂಡು ಹೋಗಬೇಕು ಅಥವಾ ಇದೇ ರೀತಿ ಇದು ಮಾಡಬೇಕು ಅಂತ. ಆ ಒಂದು ನಿಟ್ಟಿನಿಂದಲೂ ಕೂಡ ಈ ಒಂದು ಮಾಹಿತಿ ನಮಗೆ ಇವತ್ತು ಕಳಿಸಿರೋದು. ಹೆಸರು ಚಂದ್ರಿಕಾ ಅಂತ ಈಕೆ. ಇವರ ತಂದೆಯವರು ಅಕ್ಕಿ ಮಿಲ್ನಲ್ಲಿ ಇವರ ಮಾಲೀಕರಾಗಿ ಕೆಲಸ ಮಾಡ್ತಾರೆ. ಅಂದರೆ ಒಂದು ಶ್ರೀಮಂತರ ಮನೆತನದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂತಹ ಹುಡುಗಿ ಆಗಿರೋದು ಈ ಒಂದು ಚಂದ್ರಿಕಾ. ಈಕೆಯ ವಯಸ್ಸು ನೋಡೋದಾದರೆ 26ರ ವಯಸ್ಸು ನಡೀತಾ ಇದೆ. ಆ್ಯಂಡ್ ಹಳ್ಳಿ ಬಂದುಬಿಟ್ಟು ಗುಂಡನಹಳ್ಳಿಯಲ್ಲಿ ವಾಸ, ಮದ್ದೂರಿನ ಮಂಡ್ಯದ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಈ ಒಂದು ಊರು. ನೋಡೋದಕ್ಕೆ ಹೆಂಗಿದ್ದಾರೆ ಅಂತ ಆಲ್ರೆಡಿ ಫೋಟೋ ನೋಡಿಬಿಟ್ಟೇ ನೀವು ವಿಡಿಯೋ ಕ್ಲಿಕ್ ಮಾಡಿದ್ದೀರಾ. ಫೋಟೋ ನೋಡಿದ್ದೀರಾ, ಇನ್ನೊಮ್ಮೆ ಬೇಕು ಅಂದರೆ ಅದು ಪ್ರೊಸೆಸಿಂಗ್ ಹೇಳ್ತೀನಿ, ಜಿಮೇಲ್ ಐ ಡಿ, ಅಲ್ಲಿಗೆ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಹೈಟು ಬಂದುಬಿಟ್ಟು 5.3 ಅಡಿ, ಬೆಳಗಿನ ಒಂದು ಮೈಕಟ್ಟು, ಕರ್ಕಾಟಕ ರಾಶಿ, ಪುನರ್ವಸು ನಕ್ಷತ್ರ ಇದೆ. ರಾಶಿ ನಕ್ಷತ್ರ ಸಮೇತ ವಿವರಣೆ ಕೊಡ್ತೀನಿ ನಾನು, ಯಾಕಂದರೆ ಚೆಕ್ಕಿಂಗ್ ಮಾಡಿ ನೀವು ನಿಮಗೆ ಓಕೆ ಅನಿಸಿದ್ರೆ ಮಾತ್ರ ಮುಂದುವರೆದು ನಿಮ್ಮ ಮಾಹಿತಿಗಳನ್ನು ಆಕೆಗೆ ಕಳಿಸಿಕೊಡಿ. ಆ್ಯಂಡ್ ಉದ್ಯೋಗ ಬಂದುಬಿಟ್ಟು ಅಕ್ಕಿ ಮಿಲ್ನಲ್ಲಿ ಇವರ ತಂದೆಯವರು ಮಾಡ್ತಕ್ಕಂತಹ ಈ ಒಂದು ಮಾಲೀಕರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಸ್ವಭಾವ ಶಾಂತ ಮೃದು ಸ್ವಭಾವ. ತಾಯಿಯವರು ಮನೆ ನಿರ್ವಹಣೆ ಮಾಡ್ತಾರೆ. ಅಣ್ಣನವರು ಒಬ್ಬ ಬಿಸ್ನೆಸ್ ವರ್ಕ್ ಮಾಡ್ತಾನೆ, ಅವನು ಬೇರೆ ಕಾಂಟ್ರಾಕ್ಟರಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಆಲ್ರೆಡಿ ಅಣ್ಣನ ಮದುವೆ ಆಗಿದೆ. ಇವಾಗ ನನ್ನ ಒಂದು ಸರದಿ ಆಗಿರೋದ್ರಿಂದ ನನಗೆ ಈ ರೀತಿಯ ಹುಡುಗ ಬೇಕು. ಮೊದಲನೇದಾಗಿ ಹುಡುಗನ ವಯಸ್ಸು ಬಂದು ಪ್ರಸ್ತುತ 28 ಅಥವಾ 30ರ ಒಳಗಡೆ ಹೊಂದಿಕೆ ಆಗಿರಬೇಕು. ಅವರಿಗೆ 2 ಜನಕ್ಕಿಂತ ಹೆಚ್ಚಿನ ಅಣ್ಣ ತಮ್ಮಂದಿರು ಇರಬಾರ್ದು. ಅಂದರೆ ಒಬ್ಬ ಅಣ್ಣ, ಒಬ್ಬ ತಮ್ಮ ಅಥವಾ ಇನ್ನೊಬ್ಬ ಚಿಕ್ಕ ತಮ್ಮ, ಈ ರೀತಿ ಇರಲಿ. ಅದು ಬಿಟ್ಬಿಟ್ಟು 4 ಜನ ಅಣ್ಣ ತಮ್ಮಂದರು ಅಥವಾ 5 ಜನ ಅಣ್ಣ ತಮ್ಮಂದರು ಇರಬಾರ್ದು ಅಂತ ಹೇಳಿದ್ದಾರೆ. ಅವರ ಸಂಬಂಧಿಕರಲ್ಲಿ ಅಥವಾ ಅವರ ಕುಟುಂಬದಲ್ಲಿ ಇದುವರೆಗೂ ಯಾರೊಂದಿಗೂ ಕೂಡ ಕೋರ್ಟ್ ಮತ್ತು ಪೊಲೀಸ್ ಕೇಸ್ ಜೊತೆಗೆ ಯಾವುದೇ ಜಗಳ ಆಗಿರಬಾರ್ದು ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ಒಂದು ಸ್ವಲ್ಪ ಚೆಂದವಾಗಿರಬೇಕು ಅಂತ ಹೇಳಿರೋದು. ನೀವು ನನ್ನ ಜೊತೆ ಎಷ್ಟು ದಿನ ಇರ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇದ್ದಷ್ಟು ದಿನ ನನ್ನ ಹೆಂಗೆ ನೋಡ್ಕೊಂಡು ಹೋಗ್ತೀರಾ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿದ್ದಾರೆ. ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇರಬೇಕು. ನೀವು ಪ್ರೀತಿ ಜಾಸ್ತಿ ಕೊಡಿ ನನಗೆ, ಓವರ್ ಕಂಟ್ರೋಲ್ ಮಾಡೋದನ್ನು ಬೇಡ. ಅಂದರೆ ಓವರ್ ಕಂಟ್ರೋಲ್ ಅಂತಂದರೆ ಪ್ರೀತಿಯಲ್ಲಿ ಆಗಿರಲಿ, ಕಾಳಜಿಯಲ್ಲಿ ಆಗಿರಲಿ ಬೇಡ. ಹೌದು, ನಾನು ಮೊಬೈಲ್ ಜಾಸ್ತಿ ನೋಡ್ತೀನಿ, ಅಂದರೆ ಅನ್ನೆಸೆಸರಿ ಸುಮ್ಮನೆ ನೋಡಲ್ಲ, ಫ್ರೀ ಇದ್ದಾಗೆ ನೋಡ್ತೀನಿ. ಅದು ಬಿಟ್ಬಿಟ್ಟು ನೀನು ಮೊಬೈಲ್ ನೋಡ್ತೀಯ, ಕೆಲಸ ಮಾಡಲ್ಲ ಅಂತ ನನ್ನ ಜೊತೆ ಜಗಳ ಆಡಬಾರ್ದು. ಮನೆ ಕೆಲಸದಲ್ಲಿ ನನಗೆ ಹೆಲ್ಪ್ ಮಾಡುವಂತಹ ಒಂದು ಬೇಸಿಕ್ ಸೆನ್ಸ್ ಇರಬೇಕು ಹುಡುಗನಿಗೆ. ನನ್ನ ಮನೆಯವರ ಜೊತೆ ಒಳ್ಳೆಯವರಾಗಿ ಇರಬೇಕು. ಆ್ಯಂಡ್ ನೀವು ಸಹ ನನ್ನ ಜೊತೆ ಪ್ರಸ್ತುತ 1 ಅಥವಾ 2 ದಿನಗಳ ಕಾಲ ನನ್ನ ಜೊತೆ ವಾಸವಾಗಿರಬೇಕು ಅಂತ ಹೇಳಿದ್ದಾರೆ. ಅಂದರೆ 1 ವರ್ಷಗಳ ಕಾಲ ವಾಸವಾಗಿರಬೇಕು ಅಂತ ಹೇಳಿದ್ದಾರೆ. ನನ್ನ ಮನೆಯವರ ಜೊತೆ ಒಳ್ಳೆಯವರಾಗಿ, ನನ್ನ ಕುಟುಂಬದ ಜೊತೆ ಒಂದು ಒಗ್ಗಟ್ಟಿನಿಂದ ಇರ್ತಕ್ಕಂಥ ಹುಡುಗ ನೀವಾಗಿದ್ದರೆ ನಿಮ್ಮ ಬಯೋಡೇಟಾಗಳನ್ನು ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂತಹ ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂತಹ ಜಿಮೇಲ್ ಐ ಡಿಗೆ ಮಾಹಿತಿಗಳನ್ನು ಕಳಿಸುವ ಮೂಲಕ ಚೆಕ್ಕಿಂಗ್ ಮಾಡ್ಬೋದು ಅವರು ನಿಮಗೆ ಇಷ್ಟ ಆಗಿದ್ದಾರೋ ಇಲ್ವೋ ಅಂತ. ಅಂದರೆ ಏನು ಅರ್ಥ ಆಗಲಿಲ್ಲ ಅಲ್ವಾ? ಸೊ ಇವಾಗ ಅವರು ಹೇಳಿರ್ತಕ್ಕಂತಹ ರೂಲ್ಸ್ಗಳೆಲ್ಲನೂ ಕೂಡ ನಾವು ಅರ್ಥ ಮಾಡ್ಕೊಂಡಿದ್ವಿ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಓಕೆ ಆಗಿರುತ್ತೆ, ಇನ್ನೂ ಸ್ವಲ್ಪ ಓಕೆ ಆಗಿರಲ್ಲ, ಆಯಿತಾ? ಅದು ಮ್ಯಾಟ್ರು. ಸೊ ಇವಾಗ ನಮಗೆ ಏನು ಮಾಡಬೇಕು, ಪ್ರೊಸೆಸಿಂಗ್ ಏನು? ಓಕೆ ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಜಿಮೇಲ್ ಐ ಡಿ ಕೊಟ್ಟಿರ್ತೀವಿ. ನಂಬರ್ ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ, ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಉದ್ದೇಶದಿಂದ ಜಿಮೇಲ್ ಐ ಡಿಯಲ್ಲಿ ನಿಮ್ಮ ಫೋಟೋ, ನಿಮ್ಮ ಬಯೋಡಾಟಾ, ನೀವು ಅವ್ರನ್ನ ಯಾಕೆ ಇಷ್ಟಪಡ್ತೀರಾ ಅನ್ನೋದ ಮಾಹಿತಿ ಎಲ್ಲನೂ ಕಳಿಸಿಕೊಟ್ರೆ ಅದು ಫಸ್ಟ್ಗೆ ಹೋಗೋದು ಬ್ರೋಕರ್ ಅವರ ಜಿಮೇಲ್ ಐ ಡಿಗೆ ಹೋಗುತ್ತೆ. ನಂತರ ಅವರು ವೆರಿಫೈಡ್ ಮಾಡ್ತಾರೆ. ಬ್ರೋಕರ್ ಅವರು ವೆರಿಫೈಡ್ ಮಾಡಿ ಅವರ ಕಡೆಯಿಂದ ಓಕೆ ಅಂತ ಗ್ರೀನ್ ಸಿಗ್ನಲ್ ಸಿಗುತ್ತಲ್ವ, ಆವಾಗ ಆ ಒಂದು ಹುಡುಗಿ ಹತ್ತಿರ ಹೋಗುತ್ತೆ. ಅದು ಅವರ ಮನೆಯವರಿಂದ, ಅವರ ಕುಟುಂಬದವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕರೆ ನಿಮಗೆ ಈ ಒಂದು ಮದುವೆಗೆ ಹುಡುಗಿ ಓಕೆ ಫಿಕ್ಸು. ಈ ರೀತಿ ನಡೀತಕ್ಕಂತಹ ಒಂದು ಪ್ರೊಸೆಸಿಂಗು. ಈ ಒಂದು ಗಾಡಿ ಸಹ ಅವ್ರ ಹತ್ರ ಇದೆ ಅಂತೆ. ಗಾಡಿ ಬಂದುಬಿಟ್ಟು 1984ರ ಗಾಡಿ ಇದು, CC. ಸೊ ವೈಟ್ ಕಲರ್ ಸ್ವಿಫ್ಟ್ ಮಾಡೆಲ್ ಕಾರ್ ಮತ್ತು ಟಾಪ್ ಮಾಡೆಲ್ ಡಿಸೈನ್. 13ರಿಂದ 15 ಕಿಲೋಮೀಟರ್ವರೆಗೂ ಹೋಗುತ್ತೆ ಮೈಲೇಜಿಂಗು. ಮತ್ತು SIV ಪ್ರೀಮಿಯಂ ಲುಕ್ಕಲ್ಲಿ ಇದೆ. ವೆರಿ ಕಂಫರ್ಟಬಲ್ ಆ್ಯಂಡ್ ವೆರಿ ಲಾಂಗ್ ಲಾಸ್ಟಿಂಗ್ ಆಗಿರ್ತಕ್ಕಂಥ ಗಾಡಿ ಅವ್ರದ್ದಾಗಿದೆ. ಸೊ ಇದನ್ನು ತೋರಿಸುವಂಥ ಉದ್ದೇಶ ಏನಂದರೆ,
ಅಷ್ಟೊಂದು ಡಿಮ್ಯಾಂಡ್ ಹೇಳಿದಾಳೆ ಏಕೆ ಮತ್ತು ಆಕೆನ ಮದುವೆ ಆದರೆ ಏನೂ ಕೂಡ ಇಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತೀರ. ಅಂದರೆ ಹಂಗಿರ್ಬೇಕು ಹಿಂಗಿರ್ಬೇಕು ಈ ರೀತಿ ಮಾಡಬೇಕು ಹೇಳಿದಾರಲ್ವ ರೂಲ್ಸು. ಅದಕ್ಕೆ ತಕ್ಕ ಹಾಗೆ ಅವಳ ಕಡೆಯಿಂದ ಏನಾದರೂ ಸಿಗುತ್ತಾ ನಮಗೆ ಅಂತ ಎಕ್ಸ್ಪೆಕ್ಟೇಷನ್ ಹುಡುಗರು ಜಾಸ್ತಿ ಮಾಡ್ತಾರೆ. ಸೊ ಜಾಸ್ತಿ ಮಾಡಬಾರ್ದು ಅನ್ನೋ ಉದ್ದೇಶದಿಂದಲೇ ಈ ಒಂದು ಪ್ರಸ್ತುತ ಕಾರುಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ವರದಕ್ಷಿಣೆಯಲ್ಲಿ. ಸೊ ಬಂಗಾರದ ಬೆಲೆ ಸ್ವಲ್ಪ ಜಾಸ್ತಿ ಆಗಿದೆ, ಒಂದು ಸ್ವಲ್ಪ ದುಡ್ಡು ಪ್ಲಸ್ ಇದೊಂದು ಕಾರು ಕೊಟ್ಟು ಅವರು ಹೇಳಿರ್ತಕ್ಕಂಥ ಹುಡುಗನೇ ನೀವು ಆಗಿರ್ತೀರ, ಸಿಗ್ಬಿಡ್ತೀರ ನೀವು, ಆವಾಗ ಆರಾಮಾಗಿ ಮದುವೆ ಆಗ್ತಾರೆ. ಸೊ ತುಂಬ ಕಷ್ಟ ಇದೆ ಸ್ನೇಹಿತರೆ. ಈಗಿನ ಒಂದು ಕಾಲದಲ್ಲಿ ಒಳ್ಳೆಯ ಒಂದು ಹುಡುಗಿನ ಹುಡುಕಾಟ ಮಾಡಬೇಕು ಅಂತಂದರೆ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಇಷ್ಟೆಲ್ಲ ಆಗಿದ್ರೂ ಕೂಡ ಅಕ್ಕಪಕ್ಕದ ಮನೆಯವರ ಜೊತೆಗೆ ಸಂಬಂಧನ ಕೇಳ್ತಾರೆ. ಹೆಂಗಿದ್ದಾನೆ ಹುಡುಗ, ಹೆಂಗೆ ಮಾಡ್ತಾನೆ, ಕೆಟ್ಟ ಚಟ ಈ ರೀತಿ ಎಲ್ಲನೂ ಕೂಡ ಕೇಳ್ತಾರೆ. ಸೊ ಇಂಥ ಒಂದು ಜನರೇಷನಲ್ಲಿ ಸಂಬಂಧ ಬೆಳೆಸೋದು ತುಂಬ ಅಂದರೆ ತುಂಬ ಕಷ್ಟದ ಒಂದು ಪರಿಸ್ಥಿತಿ ಆಗಿರೋದು. ಇದು ಸ್ನೇಹಿತರೆ ಇವತ್ತಿನ ಒಂದು ಮಾಹಿತಿ. ಸೊ ನೋಡ್ತಾ ಇದ್ದೀರಾ, ಇದೊಂದು ಗಾಡಿ, ಅವ್ರ ಹತ್ರ ಇರ್ತಕ್ಕಂತಹ ಗಾಡಿಯ ಒಳಗಿನ ಇಂಟೀರಿಯಲ್ಗಳ ಸ್ಪೇಸು ವಿತ್ ಸ್ಟೇರಿಂಗ್ ಆ್ಯಂಡ್ ಕಂಫರ್ಟಬಲ್ ಸೀಟ್ ಆಗಿದೆಯಾ, ಟಿ ವಿಯ ಸ್ಪೇಸು, ಡ್ಯಾಶ್ ಬೋರ್ಡ್ ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ, ಡ್ಯಾಶ್ ಬೋರ್ಡ್ ಮತ್ತು ಕಂಟ್ರೋಲರ್ ಸ್ಪೀಡ್ ಲಿಮಿಟ್ ಹೇಳಿದ್ನಲ್ವಾ 120ವರೆಗೂ ಕಂಟ್ರೋಲರ್ ಸ್ಪೀಡ್ ಲಿಮಿಟ್ ಇದರಲ್ಲಿ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ ಅಂತ. ಸೊ ಏನೇ ಹೇಳಿ ಸೂಪರಾಗಿರ್ತಕ್ಕಂಥ ಒಂದು ಗಾಡಿ ಮತ್ತು ಚೆಂದವಾಗಿರ್ತಕ್ಕಂಥ ಮಾಡಲೇ ಇರ್ತಕ್ಕಂಥದ್ದು ಇದು. ಸೊ ಒಳ್ಳೆ ರೀತಿಯಲ್ಲಿ ನಿಮಗೆ ಒಳ್ಳೆಯ ಒಬ್ಬ ಹುಡುಗಿ ಬೇಕಾಗಿದ್ದರೆ ಈ ಒಂದು ಮಾಹಿತಿಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ಪ್ರೊಸೆಸಿಂಗ್ನ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ